ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಒಂದು ಕಾಲದಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ಯಾವಾಗ ಉಗ್ರ ದಾಳಿ ಮಾಡೋಣ, ಈ ಬಾರಿ ಯಾವ ಉಗ್ರರ ಮೂಲಕ ದಾಳಿ ಮಾಡಿಸೋಣ, ಈ ಬಾರಿ ಭಾರತದಲ್ಲಿ ಹೇಗೆಲ್ಲ ರಕ್ತಪಾತ ಹರಿಸೋಣ ಅಂತೆಲ್ಲ ಸಂಚು ಮಾಡ್ತಾ ಇತ್ತು. ಆದ್ರೆ ಮೋದಿ ಅಧಿಕಾರಕ್ಕೆ ಬಂದಿದ್ದೇ ತಡ. ಪಾಕಿಸ್ತಾನದ ಪರಿಸ್ಥಿತಿಯೇ ಭೀಕರ ಆಗ್ಬಿಟ್ಟಿದೆ. ಪಾಕಿಸ್ತಾನಕ್ಕೆ ವಿಶ್ವದ ಯಾವ ರಾಷ್ಟ್ರಗಳು ಕೂಡ ಸಾಲವನ್ನ ಕೊಡ್ತಿಲ್ಲ. ಕೈಕಾಲು ಹಿಡ್ಕೊಂಡ್ರು ₹1 ಹುಡ್ತಾ ಇಲ್ಲ. ಪಾಕಿಸ್ತಾನದ ಜನ ಗೋಧಿ ಹಿಟ್ಟಿಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಮೊದಲು ಭಾರತದ ಜನ ನೆಮ್ಮದಿಯಿಂದ ಇರಬಾರ್ದು ಅಂತ ಹೇಳ್ತಾ ಇತ್ತು. ಈಗ ಭಾರತದ ಜನ ನೆಮ್ಮದಿಯಿಂದ ಇದ್ದಾರೆ, ಪಾಕಿಸ್ತಾನ ನೆಮ್ಮದಿಯಿಂದ ಇಲ್ಲ. ಒಂದ್ ಕಡೆ ಬಲೂಚಿಸ್ತಾನ ಹೋರಾಟ, ಮತ್ತೊಂದ್ ಕಡೆ ದಿನಬಳಕೆ ವಸ್ತುಗಳು ಗಗನಕ್ಕೆ ಏರಿವೆ. ಜನರು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಇನ್ನೊಂದ್ ಕಡೆ ಸಿಂಧೂ ನದಿ ಒಪ್ಪಂದ ರದ್ದುಗೊಂಡಿದೆ. ಪಾಕ್ನಲ್ಲಿ ನೀರಿಗೆ ಹಾಹಾಕಾರ ಎದ್ದಿದೆ. ಈಗ POK ಹಿಂಸಾಚಾರ, ಗೋಧಿ ಹಿಟ್ಟಿಗಾಗಿ ಶುರುವಾದಂಥ POK ಹೋರಾಟ ಈಗ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ. ಹಾಗಿದ್ರೆ ಪಾಕಿಸ್ತಾನದ ಕೈ ತಪ್ಪುತ್ತಾ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ? ಸರಿಯಾದ ಸಮಯ ನೋಡಿ POK ವಶಪಡಿಸಿಕೊಳ್ಳುತ್ತಾ ಭಾರತ? ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗ್ತಿದ್ಯಾ ಮೋದಿ ಸರ್ಕಾರ? ಅಸಲಿಗೆ POKಯಲ್ಲಿ ಹಿಂಸಾಚಾರ ಆಗ್ತಿರೋದು ಯಾಕೆ? ಕೆಲವೇ ದಿನಗಳಲ್ಲಿ POK ಭಾರತದ ಭಾಗವಾದ್ರೂ ಅಚ್ಚರಿ ಇಲ್ಲ. वहाँ के आवाम से हमारी अपील है कि इस तरफ राशन की किल्लत है, अद्वियात की किल्लत है और हमें आपकी मदद चाहिए, हमें आपकी मदद चाहिए, हमें सीज फायर लाइन का खात्मा चाहिए और हमें आपकी हमायत चाहिए. मेरी आवाम से अपील है, उस पार आवाम से अपील है कि आवाम जो है वो बढ़ेगी. और रास्ते, मैंने आपसे कहा ना, रास्ते अगर हम ये सियासी मुकालमे के लिए अगर हमने दरवाजा खोला हुआ है, अगर रास्ता खोला हुआ है और अगर कोई ये समझता है कि वो हमारी दिली गुफ्तगुओं को सुन के अगर कोई ये समझता है कि हम कहीं फंसे हुए हैं तो उसकी खामख्याली है. कोई नहीं फंसा हुआ. रास्ते हम बताएंगे तुम्हें इंशाअल्लाह ताला. रास्ते उसके बाद देखोगे सारे रास्ते इंशाअल्लाह ताला हम बताएंगे उसके बाद रास्ते के रास्ते कहाँ हैं. सीज फायर लाइन की तरफ कदम बढ़ाए जाए कि ना बढ़ाए जाए? जोर से बताइए, बढ़ाए जाए कि ना बढ़ाए जाए? बढ़ाए जाए. लिखने वालों लिखो, देख के जाओ और आवाम जरा जोर से बताओ, सीज फायर लाइन की तरफ कदम बढ़ाए जाए कि ना बढ़ाए जाए? बढ़ाए जाए. इसलिए उनसे हम कहते हैं कि कश्मीरियों की इखलाफ पर और सियासी रवैये पर अगर इसके बदले में गोली है तो फिर हमारे पास भी रास्ते हैं. कल को कोई शिकवा ना कीजिएगा, कल को कोई बात ना कीजिएगा कि आपको बुरी लग गई. हम आपके मजाक के मुताबिक लोग नहीं हैं. वफा करोगे वफा करेंगे, जफा करोगे जफा करेंगे. आदमी है तुम जैसे, जो तुम करोगे वो हम करेंगे इंशाअल्लाह. उसके अलावा कोई बात नहीं है. जो दोस्तों उसके साथ ವೀಕ್ಷಕರೇ, ಮೊದಲು POK ಅಂದ್ರೆ ಏನು ಅಂತ ಹೇಳ್ತೀನಿ, ಆಮೇಲೆ POK ಹಿಂಸಾಚಾರ, ಹೋರಾಟ, ಬೇಡಿಕೆ ಏನು ಅಂತ ಚರ್ಚೆ ಮಾಡೋಣ. POK ಅಂದ್ರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ. ಬ್ರಿಟಿಷರ ಅವಧಿಯಲ್ಲಿ ಜಮ್ಮು ಕಾಶ್ಮೀರ ಮೈಸೂರಿನಂತೆ ಒಂದು ಪ್ರತ್ಯೇಕ ರಾಜ್ಯ ಸಂಸ್ಥಾನ ಆಗಿತ್ತು. ಅಂದು ಡೋಗ್ರಾ ರಾಜಮನೆತನದ ಮಹಾರಾಜ ಹರಿಸಿಂಗ್ ಆಳ್ವಿಕೆ ಮಾಡ್ತಾ ಇದ್ರು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಮಹಾರಾಜ ಹರಿಸಿಂಗ್ ಪಾಕಿಸ್ತಾನ ಭಾರತಕ್ಕೆ ಸೇರದೆ ಸ್ವತಂತ್ರವಾಗಿ ಉಳಿತೀನಿ ಅಂತಾರೆ. ಕೊನೆಗೆ ಪಾಕಿಸ್ತಾನದ ಕುತಂತ್ರದಿಂದ ಹುಟ್ಟಿಕೊಂಡಂತಹ ದಂಗೆಗೆ ಹೆದ್ರಿ ಭಾರತದೊಂದಿಗೆ ಒಪ್ಪಂದ ಮಾಡಿಕೊಂಡ್ರು. ಆದ್ರೆ ಅಷ್ಟೊತ್ತಿಗಾಗ್ಲೇ ಜಮ್ಮು ಕಾಶ್ಮೀರದ ಬಹುಪಾಲು ಭಾಗವನ್ನ ಪಾಕಿಸ್ತಾನದ ಸೇನೆ ವಶಪಡಿಸಿಕೊಂಡಿತ್ತು. ತಕ್ಷಣ ಭಾರತೀಯ ಸೇನೆ ಕ್ಷಿಪ್ರ ಪ್ರತಿದಾಳಿ ನಡೆಸಿ ಕೆಲವು ಭೂಮಿಯನ್ನು ವಶಪಡಿಸಿಕೊಳ್ತು. ಆದರೆ ನಮ್ಮ ದೇಶದ ಕೆಲವು ಮಹಾನ್ ನಾಯಕರು ಈ ವಿವಾದವನ್ನ ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋದರು. 1948ರಲ್ಲಿ ವಿಶ್ವಸಂಸ್ಥೆ ಕದನ ವಿರಾಮ ಘೋಷಿಸಿ ಯಥಾಸ್ಥಿತಿ ಕಾಯ್ದುಕೊಳ್ಳಿ ಅಂತ ಸೂಚನೆ ನೀಡಿತು. ಅಂದಿನಿಂದ ಪಾಕಿಸ್ತಾನ ಆಕ್ರಮಿಸಿಕೊಂಡಿದ್ದಂತಹ ಭಾರತದ ಭೂಮಿ ಅವರ ಬಳಿಯೇ ಉಳಿಯಿತು. ಹೀಗಾಗಿ ಅದನ್ನ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂತ ಕರೀತಾರೆ, POK ಅಂತ ಹೇಳ್ತಾರೆ. ಒಟ್ಟು 78,000 ಚದರ ಕಿಲೋಮೀಟರ್ ಪ್ರದೇಶ. ಇದು ಹೆಚ್ಚು ಕಡಿಮೆ ಅಂದ್ರೆ ನಮ್ಮ ಅಸ್ಸಾಂ ರಾಜ್ಯಕ್ಕೆ ಸಮ. ವೀಕ್ಷಕರೇ, ಈಗ POK ಹೊತ್ತಿ ಉರಿತಿರೋದು ಯಾಕೆ? POK ಜನರು ಉಗ್ರ ರೂಪದಲ್ಲಿ ಹೋರಾಟ ಮಾಡ್ತಾ ಇರೋದು ಯಾಕೆ? ಹಾಗಿದ್ರೆ ಅಲ್ಲಿನ ಜನರ ಬೇಡಿಕೆಗಳೇನು? ಬೇಡಿಕೆ 1, ಭಾರತದ ಕಾಶ್ಮೀರಿ ನಿರಾಶ್ರಿತರಿಗೆ ಮೀಸಲಿಟ್ಟಂತಹ 12 ಅಸೆಂಬ್ಲಿ ಸ್ಥಾನ ರದ್ದು ಮಾಡಬೇಕಂತೆ. ಬಳಿಕ ಸರ್ಕಾರದಿಂದ ಗಣ್ಯರಿಗೆ ನೀಡಿರುವಂತಹ ವಿಶೇಷ ಸವಲತ್ತು ತೆಗೆದು ಹಾಕಬೇಕಂತೆ. POK ಜಲವಿದ್ಯುತ್ ಒಪ್ಪಂದಗಳ ಮರು ಮಾತುಕತೆ ನಡೆಸಬೇಕಂತೆ. ಸರ್ಕಾರ ಹೆಚ್ಚುತ್ತಿರುವಂತಹ ಹಣದುಬ್ಬರ ಹೊರೆಯನ್ನ ಕಡಿಮೆ ಮಾಡಬೇಕಂತೆ.
ತಕ್ಷಣವೇ ಸರ್ಕಾರ ಸಬ್ಸಿಡಿ ದರದಲ್ಲಿ ಗೋಧಿ ಹಿಟ್ಟು ವಿತರಿಸಬೇಕು. ಪಾಕ್ ಸರ್ಕಾರ ಕೂಡಲೇ ಇಂಧನ ವೆಚ್ಚ ಕಡಿಮೆ ಮಾಡಬೇಕು. ಪಾಕಿಸ್ತಾನ ಸರ್ಕಾರ ವಿದ್ಯುತ್ ಶುಲ್ಕವನ್ನ ಕಡಿಮೆ ಮಾಡಬೇಕು. ಪಿಒಕೆ ಜನರಿಗೆ ಮೊದಲು ಮೂಲಭೂತ ಹಕ್ಕುಗಳನ್ನ ಕೊಡಿ ಅನ್ನೋದು ಜನರ ಬೇಡಿಕೆ. ಪಾಕಿಸ್ತಾನದ ಇತಿಹಾಸ ತೆಗೆದು ನೋಡಿ, ಅಲ್ಲಿ ಏನಿದ್ರು ಸಿಂಧ್ ಪಂಜಾಬ್ ಜನರದೇ ಪ್ರಾತಿನಿಧ್ಯ, ರಾಜಕೀಯ ಕ್ಷೇತ್ರದಲ್ಲೂ ಅವರದೇ ದರ್ಬಾರ್. ಇನ್ನುಳಿದ ಖೈಬರ್ ಪಖ್ತಾನ್ ಬಲೂಚಿಸ್ತಾನ ಇದ್ದೂ ಇಲ್ಲದಂತೆ. ರಾಜಕೀಯ ಪ್ರಾತಿನಿಧ್ಯವೂ ಇಲ್ಲ, ಯಾವ ಯೋಜನೆಯೂ ಸಿಗಲ್ಲ, ಗೋಧಿ ಹಿಟ್ಟಿಗೂ ಪರದಾಟ, ಅನುದಾನ ನಮಗೆ ಕೊಡಲ್ಲ ಅನ್ನೋದು ಜನರ ಆರೋಪ. ಪಾಕಿಸ್ತಾನಕ್ಕೆ ಈ ಪ್ರಾಂತ್ಯಗಳು ಮಲತಾಯಿ ಮಕ್ಕಳು ಇದ್ದಂತೆ. ಪ್ರತಿಭಟನೆ ಮಾಡಿದ್ರೆ ಸೇನೆ ನುಗ್ಗಿಸಿ ಎನ್ಕೌಂಟರ್ ಮಾಡಿಸ್ತಾರೆ. ಇದು ಪಾಕಿಸ್ತಾನದ ಪರಿಸ್ಥಿತಿ. ವೀಕ್ಷಕರೇ, ಪಿಒಕೆ ಪಾಕಿಸ್ತಾನದಲ್ಲಿ ಆಜಾದ್ ಕಾಶ್ಮೀರ ಅಂತಾನೇ ಕರೀತಾರೆ. 53 ಸದಸ್ಯ ಬಲದ ಪ್ರತ್ಯೇಕ ಸರ್ಕಾರ, ಪ್ರಧಾನಿ, ಸ್ಥಳೀಯ ಆಡಳಿತ ಇದೆ. ಗಿಲ್ಗಿಟ್ ಬಾಲ್ಟಿಸ್ತಾನ್ ಮತ್ತು ಆಜಾದ್ ಕಾಶ್ಮೀರ ಅಂತ 2 ಪ್ರಾಂತ್ಯ ಮಾಡಲಾಗಿದೆ. ಮುಜಫರಾಬಾದ್, ರಾವಲ್ಕೋಟ್, ಗಿಲ್ಗಿಟ್ ಪ್ರಮುಖ ನಗರಗಳು. ಪಿಒಕೆ ಜನರನ್ನ ಪಾಕಿಸ್ತಾನ ಯಾವತ್ತಿಗೂ ನಮ್ಮವರೇ ಅಂತ ಒಪ್ಕೊಳ್ಳೇ ಇಲ್ಲ. ಪಿಒಕೆ ಹುಟ್ಟಿಕೊಂಡ ದಿನದಿಂದಲೂ ದೌರ್ಜನ್ಯ ಮಾಡಿಕೊಂಡೇ ಬಂತು. ಪಿಒಕೆ ಅಪಾರ ಸಂಪದ್ಭರಿತವಾಗಿದೆ. ಅದನ್ನ ಲೂಟಿ ಮಾಡುವ ಪಾಕಿಸ್ತಾನ ಸರ್ಕಾರ ಅಲ್ಲಿನ ಜನರಿಗೆ ಯಾವುದೇ ಕೊಡುಗೆ ನೀಡಲ್ಲ. ಸರಿಯಾದ ಕುಡಿಯುವ ನೀರು ಕೂಡ ನೀಡುವಂತಹ ವ್ಯವಸ್ಥೆ ಇಲ್ಲ. ಆದ್ರೆ ಹೆಚ್ಚು ಟ್ಯಾಕ್ಸ್ ವಿಧಿಸುತ್ತೆ ಅನ್ನೋದು ಜನರ ಆಕ್ರೋಶಕ್ಕೆ ಕಾರಣ. 1980ರಲ್ಲಿ ಸರ್ಕಾರ ಕುಮ್ಮಕ್ಕಿನಿಂದಲೇ ಶಿಯಾ ಮುಸ್ಲಿಮರ ನರಮೇಧ ನಡೆಯಿತು. ಇತ್ತೀಚೆಗೆ ಚೀನಾದ ಆರ್ಥಿಕ ಕಾರಿಡಾರ್ ಯೋಜನೆಗೆ ಪಿಒಕೆ ಜನ ವಿರೋಧ ಮಾಡಿದ್ರು. ಅದಕ್ಕೆ ಪಿಒಕೆ ಜನರನ್ನ ಬಂಧಿಸಿ ಸರ್ಕಾರವೇ ಜೈಲಿನಲ್ಲಿ ಕಗ್ಗೊಲೆ ಮಾಡ್ತು. 2023ರಲ್ಲಿ ಪಿಒಕೆ ಜನರು ನಮ್ಮ ಹಕ್ಕು ನಮಗೆ ಕೊಡಿ, ನಮ್ಮ ಬೇಡಿಕೆ ಈಡೇರಿಸಿ ಅಂತ ಹೋರಾಟ ಶುರು ಮಾಡಿದ್ರು. ಮೊದಲು ಹೋರಾಟ ಶುರುವಾಗಿದ್ದು ಗೋಧಿ ಹಿಟ್ಟಿಗಾಗಿ. ಈಗ ಅದೇ ಹೋರಾಟವೇ ಬಹುದೊಡ್ಡ ಜನಪರ ಚಳವಳಿ ಆಗ್ಬಿಟ್ಟಿದೆ. 2024ರಿಂದ ಇತ್ತೀಚೆಗೆ ಪಾಕಿಸ್ತಾನ ಸರ್ಕಾರ ಪಿಒಕೆಗೆ ಆಹಾರ, ನೀರು, ಔಷಧ ಪೂರೈಕೆ ಸ್ಥಗಿತಗೊಳಿಸಿದೆ. ಅಷ್ಟೇ ಅಲ್ಲ, ಇಂಟರ್ನೆಟ್ ಕೂಡ ಬಂದ್ ಮಾಡಿಬಿಟ್ಟಿದೆ. ಹೀಗಾಗಿ ಹೋರಾಟದ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ವೀಕ್ಷಕರೇ, 1971ರಲ್ಲಿ ಏನಾಯಿತು? ಅಂದಿನ ಪೂರ್ವ ಪಾಕಿಸ್ತಾನ, ಇಂದಿನ ಬಾಂಗ್ಲಾದೇಶ. ಅಂದಿನ ಪೂರ್ವ ಪಾಕಿಸ್ತಾನದಲ್ಲೂ ಪಾಕಿಸ್ತಾನ ಹೀಗೇ ತಾರತಮ್ಯ ಧೋರಣೆ ಮಾಡಿತು. ಯಾವುದೇ ಪ್ರಾತಿನಿಧ್ಯ ಕೊಡದೆ ಶೋಷಣೆ ಮಾಡಿತು. ಇದರಿಂದ ಹುಟ್ಟಿಕೊಂಡ ಹೋರಾಟಗಳೇ ಮುಂದೆ ಬಾಂಗ್ಲಾದೇಶ ಹುಟ್ಟಿಕೊಳ್ಳಿಕ್ಕೆ ಕಾರಣ ಅದು. ಹೀಗಾಗಿ ಪಿಒಕೆ ಜನರು 2023ರಿಂದಲೂ ಇದನ್ನೇ ಹೇಳ್ತಾ ಇದ್ದಾರೆ. ಪಿಒಕೆ ಜನರಿಗಾಗಿ ಒಂದೇ ಜನಪರ ಯೋಜನೆ ನೀಡಿಲ್ಲ. ಮೊನ್ನೆ ಪ್ರತಿಭಟನೆಕಾರರ ಮೇಲೆ ಪಾಕ್ ಸೇನೆ ಗುಂಡಿನ ದಾಳಿ ನಡೆಸಿತು. 2023ರಿಂದ ಈವರೆಗೆ ಪಾಕಿಸ್ತಾನದ ಸೇನೆ ದೌರ್ಜನ್ಯಕ್ಕೆ 50ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಸತ್ತಿದ್ದಾರೆ. ಹೀಗಾಗಿ ಪಿಒಕೆ ಹೋರಾಟಗಾರರು ರೊಚ್ಚಿಗೆದ್ದಿದ್ದಾರೆ. ನಮ್ಮ ಬೇಡಿಕೆ ಈಡೇರಿಸದಿದ್ರೆ ನಮ್ಮ ದಾರಿ ನಮಗೆ ಅಂತಿದ್ದಾರೆ. ನಾವು ಪಾಕಿಸ್ತಾನದ ಭಾಗ ಅಲ್ಲ, ನೀವು ನಮ್ಮ ಬೇಡಿಕೆ ಈಡೇರಿಸದಿದ್ರೆ ಬೇರೆ ದಾರಿ ಗೊತ್ತಿದೆ ಅಂತಿದ್ದಾರೆ. ಅಂದ್ರೆ ಪಿಒಕೆ ಜನರು ಮೊದಲಿನಿಂದಲೂ ಭಾರತ ಸೇರುವ ಒಲವು ತೋರ್ತಾ ಇದ್ದಾರೆ. ಹಾಗಿದ್ರೆ ಭಾರತ ಯಾಕೆ ಸುಮ್ಮನಿದೆ? ಪಿಒಕೆ ವಶಪಡಿಸಿಕೊಳ್ಳಿಕ್ಕೆ ಸೇನೆ ಶಕ್ತಿ ಬಳಸುತ್ತಾ? ಆದ್ರೆ ಭಾರತ ಮಾತ್ರ ಪಿಒಕೆ ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳ್ತಾನೆ ಬಂದಿದೆ. ವೀಕ್ಷಕರೇ, ಒಂದಂತೂ ಕ್ಲಿಯರ್, ಪಾಕಿಸ್ತಾನವು ಮೊದಲಿನಿಂದಲೂ ಉಗ್ರರ ಪಾಲಿಗೆ ಸ್ವರ್ಗ. ಜಗತ್ತಿಗೆ ಬೇಕಾದ ಪ್ರಮುಖ ಉಗ್ರರೆಲ್ಲ ಪಾಕ್ನಲ್ಲೇ ಇದ್ದಾರೆ. ಬೇರೆ ಬೇರೆ ದೇಶದಲ್ಲಿ ರಕ್ತಪಾತ ನಡೆಸ್ತಾ ಇದ್ದಂತಹ ಪಾಕಿಸ್ತಾನಕ್ಕೆ ಈಗ ಅದೇ ಯೂಟರ್ನ್ ಆಗಿದೆ. ಒಂದ್ ಕಡೆ ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟ, ಈಗ ಪಿಒಕೆ ಜನರ ಪ್ರತಿಭಟನೆ, ಮತ್ತೊಂದ್ ಕಡೆ ಗಡಿಯಲ್ಲಿ ಅಫ್ಘಾನಿಸ್ತಾನ ತಾಲಿಬಾನ್ ಸೇನೆ ದಾಳಿ. ಈ ಅಂತರ್ಯುದ್ಧದಿಂದ ಈಗ ಪಾಕಿಸ್ತಾನ ಕಂಗೆಟ್ಟು ಹೋಗಿದೆ. ಮೊನ್ನೆ ಹೀಗೆ ಸೋಷಿಯಲ್ ಮೀಡಿಯಾ ನೋಡ್ತಾ ಇದೆ. ಪಾಕಿಸ್ತಾನ ಸಂಸತ್ನಲ್ಲಿ ಅಲ್ಲಿನ ಮಹಿಳಾ ಸದಸ್ಯರೊಬ್ಬರು ಮಾತಾಡ್ತಾ ಇದ್ರು, ಪಾಕಿಸ್ತಾನದ ಆರ್ಥಿಕತೆ ನೋಡಿ, ಭಾರತದ ಆರ್ಥಿಕತೆ ನೋಡಿ, ನಾವು ಎಲ್ಲಿದ್ದೇವೆ, ಅವರು ಎಲ್ಲಿದ್ದಾರೆ, ಇದು ಹಿಂದೂಸ್ತಾನ ಬ್ರ್ಯಾಂಡ್, ಇದು ಮೋದಿ ಬ್ರ್ಯಾಂಡ್ ಅಂತೆಲ್ಲ ಬಣ್ಣಿಸಿದ್ರು. ಈ ವಿಡಿಯೋ ನೋಡಿ ಮೋದಿ ವಿರೋಧಿಗಳು ಎಷ್ಟು ಉರ್ಕೊಂಡಿರ್ಬೇಕಲ್ವಾ. ಪಾಕಿಸ್ತಾನದಲ್ಲೂ ಮೋದಿ ಸರ್ಕಾರದ ಹವಾ ಇದೆ ನೋಡಿ. ವೀಕ್ಷಕರೇ, ನನಗೆ ಅನ್ಸುತ್ತೆ ಬಲೂಚಿಗಳ ಪ್ರತ್ಯೇಕ ರಾಷ್ಟ್ರದ ಹಿಂದೆ ಭಾರತ ಇದೆ ಅಂತ 10 ಬಾರಿ ಪಾಕಿಸ್ತಾನವೇ ಹೇಳಿದೆ. ಈವರೆಗೂ ಭಾರತ ಅದನ್ನು ಒಪ್ಕೊಂಡಿಲ್ಲ. ಬಲೂಚ್ ಹೋರಾಟಕ್ಕೆ ಭಾರತ ಬೆಂಬಲ ನೀಡಿರಬಹುದು. ಈಗ ಪಿಒಕೆ ಜನರ ಹೋರಾಟ, ಇದರ ಹಿಂದೆಯೂ ಭಾರತ ಇದ್ದಿರಬಹುದು. ಯಾಕೆ ಹೇಳಿ? ಸೇನಾ ಶಕ್ತಿ ಬಳಸಿ ಪಿಒಕೆ ವಶಪಡಿಸ್ಕೊಂಡ್ರೆ ವಿವಾದ ಆಗತ್ತೆ. ಅದರ ಬದಲು ಪಿಒಕೆ ಜನರೇ ಭಾರತ ಸೇರ್ತಾರೆ ಅಂದ್ರೆ ಹೇಗಿರುತ್ತೆ? ಹೀಗಾಗಿ ಭಾರತದ ದುರಂದರ್ಗಳು ಕೆಲಸ ಮಾಡ್ತಾ ಇರಬಹುದು. ಪಿಒಕೆ ವಶಪಡಿಸ್ಕೊಳ್ಬೇಕಂದ್ರೆ ಸೇನೆ ಅಖಾಡಕ್ಕೆ ಇಳಿಯದೇ ಆಗಲ್ಲ. ಏನೇ ಹೇಳಿ, ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಪಾಕ್ ನರಳಾಡ್ತಾ ಇದೆ. ಒಂದು ಕಾಲದಲ್ಲಿ ಪಾಕಿಸ್ತಾನದ ಉಗ್ರರು ಮಾವನ ಮನೆಗೆ ಬಂದಂತೆ ಬೋಟ್ನಲ್ಲಿ ಬಂದು ಮುಂಬೈನಲ್ಲಿ ದಾಳಿ ಮಾಡ್ತಿದ್ರು. ಈಗ ಪಾಕಿಸ್ತಾನವೇ ಹೊತ್ತಿ ಉರಿತಾ ಇದೆ. ಇದು ನ್ಯೂ ಇಂಡಿಯಾ, ಮೋದಿ ಇಂಡಿಯಾ. ಇದೆಲ್ಲ ನೋಡ್ತಾ ಇದ್ರೆ ಕೆಲವೇ ದಿನಗಳಲ್ಲಿ ಪಿಒಕೆ ಭಾರತದ ಭಾಗವಾಗೋದು ಪಕ್ಕ ಅನ್ಸುತ್ತೆ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ
ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.